ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮಸ್ಕಾರ. ನಾನು ಸರೋಜ ಚಂಗೊಳ್ಳಿ. ಶಿವಮೊಗ್ಗದಲ್ಲಿ ಕಳೆದ 26 ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಮಾರ್ಚ್ 11ನೇ ತಾರೀಕು 2026ನೇ ಇಸ್ವಿ ಅಂದರೆ ಮುಂಬರುವ ಕೆಲವೇ ದಿನಗಳಲ್ಲಿ ವಕೀಲರ ಪರಿಷತ್ತಿನ ಚುನಾವಣೆ ನಡೀತಾ ಇದೆ. 1961ರಲ್ಲಿ ಜಾರಿಗೆ ಬಂದಂತಹ ಅಡ್ವೊಕೇಟ್ಸ್ ಆಕ್ಟಿನ ಅಂಡರ್ನಲ್ಲಿ, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡರ್ನಲ್ಲಿ ಜಾರಿಗೆ ಬಂದಂತಹ ವಕೀಲರ ಪರಿಷತ್ತು ವಕೀಲರ ಕಲ್ಯಾಣಕ್ಕಾಗಿ, ವಕೀಲರ ಶ್ರೇಯೋಭಿವೃದ್ಧಿಗಾಗಿ, ವಕೀಲರ ವೃತ್ತಿಯ ನಡತೆಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಮತ್ತು ಮಾಹಿತಿ ಮಾರ್ಗದರ್ಶನವನ್ನು, ತರಬೇತಿಯನ್ನು ನೀಡುವ ಉದ್ದೇಶದಿಂದ ಜಾರಿಗೆ ಬಂದಂತಹ ವಕೀಲರ ಪರಿಷತ್ತಿನ ಚುನಾವಣೆ ಮುಂಬರುವ ದಿನಗಳಲ್ಲಿ ನಡೀತಾ ಇದೆ. ವಕೀಲರ ಪರಿಷತ್ತಿನಲ್ಲಿ ಈ ಒಂದು ಚುನಾವಣೆಯ ಹೊತ್ತಿನಲ್ಲಿ 149 ಜನ ಕಣಕ್ಕಿಳಿದಿದ್ದಾರೆ. ಅದರಲ್ಲಿ ಕೇವಲ 23 ಜನರನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕಾದಂತಹ ಗುರುತರ ಜವಾಬ್ದಾರಿ ಇದೆ. ವಕೀಲರ ಪರಿಷತ್ತಿನಲ್ಲಿ ಮತದಾನವನ್ನು ಮಾಡುವಾಗ ಸಾಕಷ್ಟು ನಿಯಮ ನಿಬಂಧನೆಗಳನ್ನು ವಕೀಲರ ಪರಿಷತ್ತಲ್ಲಿ ಜಾರಿಗೆ ತರಲಾಗಿದೆ. ಅವು ಎಂದರೆ, ನಾನಾಗಲೇ ಹೇಳಿದಾಗೆ 149 ಜನ ಕಣದಲ್ಲಿದ್ದಾರೆ. ಆ ಒಂದು 149 ಜನರಲ್ಲಿ ಕೇವಲ 23 ಜನರನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕಾಗಿದೆ. ಕನಿಷ್ಠ 5 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾತಿಯಾಗಿ ಕೊಡಲಾಗಿದೆ. ಹಾಗೆ ಗರಿಷ್ಠ ಮತದಾನ 23ಕ್ಕೆ ನಾವು ಓಟನ್ನು ಕೊಟ್ಟು ನಿಲ್ಲಿಸಬೇಕಾಗ್ತದೆ. ಕನಿಷ್ಠ 1 ಓಟನ್ನು ಕೊಡಬಹುದು, ಗರಿಷ್ಠ 23ಕ್ಕೆ ನಾವು ಸ್ಟಾಪ್ ಮಾಡಬೇಕಾಗ್ತದೆ. ಹಾಗೆ ವಕೀಲರ ಚುನಾವಣೆಯಲ್ಲಿ ಅಂದರೆ ವಕೀಲರ ಪರಿಷತ್ತಿನ ಚುನಾವಣೆಗೆ ಹೋಗುವಾಗ ಸ್ಟೇಟ್ ಬಾರ್ ಕೌನ್ಸಿಲಿನಿಂದ ನಮಗೆ ಕೊಡಮಾಡಿದಂತಹ ಐಡಿಯನ್ನ ಅಥವಾ ನಮ್ಮ ಸ್ಥಳೀಯ ಬಾರ್ ಕೌನ್ಸಿಲ್ನವರು ಕೊಟ್ಟಿರುವಂತಹ ನಮ್ಮ ಫೋಟೋ ಇರುವಂತಹ ಐಡೆಂಟಿ ಕಾರ್ಡ್ ಅನ್ನ ತೆಗೆದುಕೊಂಡು ಮತದಾನಕ್ಕೆ ಹೋಗುವಂಥದ್ದು ಕಡ್ಡಾಯವಾಗಿದೆ. ಮತದಾನದ ಸಮಯ ಬೆಳಗ್ಗೆ 9:30ಯಿಂದ ಸಾಯಂಕಾಲ 6 ಗಂಟೆಯವರೆಗೆ ನಡೆಯಲಿದೆ. ಹಾಗೆ ಪೋಲಿಂಗ್ ಬೂತ್ ಬಳಿ ನೀವು ಕ್ಯಾನ್ವಾಸ್ ಅನ್ನ ಮಾಡೋ ಹಾಗಿಲ್ಲ. ನೀವು ವೋಟ್ ಅಪೀಲ್ ಅನ್ನ ಮಾಡ್ಕೋಬೇಕು ಅಂದ್ರೆ, ನಿಮಗೆ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಆ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡೋದಾದ್ರೆ ಪೋಲಿಂಗ್ ಬೂತ್ನಿಂದ ಕನಿಷ್ಠ 100 ಅಡಿಗಳ ಅಂತರದಲ್ಲಿ ನಿಂತು ನೀವು ವೋಟ್ ಅಪೀಲ್ ಅನ್ನ ಆ ದಿನ ಮಾಡಬೇಕಾಗ್ತದೆ. ಹಾಗೆ ಮತ ಹಾಕುವಾಗ ನೀವು ಕಡ್ಡಾಯವಾಗಿ ಮತದಾನ ಕೇಂದ್ರದ ಹೊರಗಡೆ ಇಟ್ಟಿರುವಂತಹ ಒಂದು ಕೌಂಟರ್ನಲ್ಲಿ ನಿಮ್ಮ ಫೋನ್ಗಳನ್ನು ಡೆಪಾಸಿಟ್ ಮಾಡಿ ಇಟ್ಟು ಒಳಗೆ ಹೋಗಬೇಕಾಗ್ತದೆ. ಫೋನ್ ತಗೊಂಡು ಹೋಗೋಂಗಿಲ್ಲ. ಮತ್ತೆ ನೀವು ಯಾರಿಗೆ ಮತವನ್ನ ಹಾಕಿದಿರಿ ಆ ಒಂದು ಮತವನ್ನ ನೀವು ಫೋಟೋ ತೆಗೆದು ವಿಡಿಯೋದಲ್ಲಿ ಹಾಕೋ ಹಾಗೆ ಇಲ್ಲ. ಆಗ ನಿಮ್ಮ ಮತ ನಗಣ್ಯವಾಗ್ತದೆ, ಇನ್ವ್ಯಾಲಿಡ್ ಆಗ್ತದೆ. ಇದನ್ನ ನೆನ್ಪಿಟ್ಕೋಬೇಕು. ಬಹಳ ಜನ 23 ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಫೋನ್ನಲ್ಲಿ ಎಲ್ಲ ಟೈಪ್ ಮಾಡ್ಕೊಂಡು ಹೋಗೋಣ, ನೋಡ್ಕೊಂಡು ಹಾಕೋಣ ಅಂತ ಹೇಳಿ ನೀವೇನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಆ ಪ್ಲಾನ್ ಸಕ್ಸಸ್ ಆಗೋದಿಲ್ಲ. ಯಾಕೆಂದ್ರೆ ನೀವು ಫೋಟೋ ತೆಗೆಯೋದಾಗ್ಲಿ ಮತದಾನ ಮಾಡುವಾಗ ಫೋನನ್ನು ಒಳಗೆ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇರೋದು ಇಲ್ಲ. ಹಾಗೆ ಇನ್ನೊಂದು ವಿಚಾರವನ್ನ ನೀವು ಕರೆಕ್ಟಾಗಿ ತಿಳ್ಕೊಬೇಕೆಂದ್ರೆ, ನೀವು ಯಾರಿಗೆ ಮತವನ್ನ ಹಾಕಿದಿರಿ ಅನ್ನೋದನ್ನ ಪಬ್ಲಿಕ್ ಅಲ್ಲಿ ಹೇಳೋ ಹಾಗಿಲ್ಲ. ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗುಪ್ತ ಮತದಾನ ಇರೋದ್ರಿಂದ ಅದನ್ನ ಖಂಡಿತ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಮೇಡಮ್ ಕೆಮ್ಮು ಬರ್ತಾ ಇದೆ, ಒಂಚೂರು ಜಾಯಿನ್ ಫೋನ್ ಬರ್ತಾ ಇದೆ. ಫ್ರೆಂಡ್ಸ್, ಇನ್ನೊಂದು ವಿಚಾರವನ್ನ ನೀವು ಗಹನವಾಗಿ ತಿಳ್ಕೋಬೇಕಾಗ್ತದೆ. ಈ ಬಾರಿಯ ಚುನಾವಣೆಯಲ್ಲಿ ಮತ ಹಾಕುವಾಗ ನೀವು 1 2 3 4 5 6 7 8 9 10 ಈ ರೀತಿ 23ರವರೆಗೆ ಅಕ್ಷರದಲ್ಲಿ ತಪ್ಪು ಅಕ್ಷರದಲ್ಲೇ ಬರೀಬೇಕು. ಫ್ರೆಂಡ್ಸ್, ಈ ಬಾರಿಯ KSBC ಚುನಾವಣೆಯಲ್ಲಿ ಮತ ಹಾಕುವಾಗ ಇನ್ನೊಂದು ವಿಚಾರವನ್ನ ತಲೆಯಲ್ಲಿ ಇಟ್ಕೋಬೇಕಾಗ್ತದೆ ನಾವು ನೆನಪಿನಲ್ಲಿ. ಅದೇನೆಂದರೆ, ನಾವು ಬರೆಯುವಾಗ ರೋಮನ್ ಅಂಕೆಯಲ್ಲಿ 1 2 3 4 5 6 23ರವರೆಗೂ ಬರೆಯೋ ಹಾಗಿಲ್ಲ. ಹಾಗೆಯೇ ಅಂಕೆಯಲ್ಲಿ ಬರೆಯೋ ಹಾಗಿಲ್ಲ. ಅಂದ್ರೆ 1 2 3 4 ಏನ್ ಹೀಗೆ ಬರ್ತೇವಲ್ಲ ಆ ರೀತಿ ರೋಮನ್ ಅಂಕೆಯಲ್ಲೂ ಬರೆಯೋಗಿಲ್ಲ, ಇಂಗ್ಲಿಷ್ ಅಂಕೆಯಲ್ಲೂ ಬರೆಯೋ ಹಾಗಿಲ್ಲ, ಕನ್ನಡ ಅಂಕೆಯಲ್ಲೂ ಬರೆಯೋಗಿಲ್ಲ. ಆದರೆ ಅಕ್ಷರದಲ್ಲಿ ಮಾತ್ರ ಬರೆಯಬೇಕು. ಅಂದರೆ ಎಕ್ಸಾಂಪಲ್ ONE1 ನಿಮಗೆ ಬೇಕಾದ ಅಭ್ಯರ್ಥಿಯ ಹೆಸರಿನ ಮುಂದೆ 1 ಮತ್ತೆ 2 ಸೆಕೆಂಡ್ ಪ್ರಿಯಾರಿಟಿ ಯಾರಿಗೆ ಕೊಡ್ತೀವಿ TWO2 THREE3 ಇದೇ ತರ ಅಕ್ಷರದಲ್ಲೇ ಬರೆಯಬೇಕು. ಓವರ್ ರೈಟ್ ಮಾಡೋ ಹಾಗಿಲ್ಲ. ತಪ್ಪಾಗಿದೆ ಅಕ್ಷರ ಅಂತ ಹೇಳಿ ನೀವು ತಿದ್ದೋ ಹಾಗಿಲ್ಲ, ವೈಟ್ನರ್ ಹಚ್ಚೋ ಹಾಗಿಲ್ಲ, ಸ್ಕ್ರಾಚ್ ಮಾಡೋ ಹಾಗಿಲ್ಲ.
ಮತ್ತೆ ನೀವು ಯಾರಿಗೆ ವೋಟ್ ಹಾಕಬೇಕು ಅವ್ರ ಹೆಸರಿನ ಮುಂದೆ ನೀವು ರೈಟ್ ಮಾರ್ಕ್ ಅನ್ನು ಕೂಡ ಹಾಕೋ ಹಾಗಿಲ್ಲ. ಬೇರೆ ಪಂಚಾಯಿತಿ ಚುನಾವಣೆಗಳಲ್ಲಿ ನಮಗೆ ಸ್ವಸ್ತಿಕ್ ಚಿಹ್ನೆ ಇರುವಂತಹ ಒಂದು ಚಿಹ್ನೆಯನ್ನು ಕೊಡ್ತಾ ಇದ್ರಲ್ಲ, ಆ ರೀತಿ ಚಿಹ್ನೆಯನ್ನು ಕೂಡ ನೀವು ಬರೆಯೋ ಹಾಗಿಲ್ಲ. ನೀವು ಮತದಾನ ಮಾಡಿದ ನಂತರ ನಿಮ್ಮ ಬ್ಯಾಲೆಟ್ ಅಂತೇಳಿ ಗುರುತಿಸಿಕೊಳ್ಳಿಕ್ಕೆ ಹೆಚ್ಚುಗಾರಿಕೆಯಿಂದ ನೀವು ಸಿಗ್ನೇಚರ್ ಅನ್ನು ಹಾಕೋ ಹಾಗಿಲ್ಲ, ನಿಮ್ದು ಸಹಿಯನ್ನು ಕೂಡ ಹಾಕೋ ಹಾಗಿಲ್ಲ. ಕೇವಲ ಅಕ್ಷರಗಳಲ್ಲಿ ONE1 TWO2 THRE3 ಇತ್ಯಾದಿ ಇತ್ಯಾದಿ 23ರವರೆಗೆ ನೀವು ಮ್ಯಾಕ್ಸಿಮಮ್ ವೋಟ್ ಅನ್ನ ಹಾಕೋಬಹುದಾಗಿದೆ. ಇಲ್ಲ, ನನಗೆ 23 ಜನಕ್ಕೆ ಹಾಕ್ಲಿಕ್ಕೆ ಟೈಮ್ ಇಲ್ಲ, ಇಷ್ಟ ಇಲ್ಲ ಅನ್ನೋರು ನೀವು 23ಗಿಂತ ಕಡಿಮೆ ವೋಟ್ ಅನ್ನು ಕೂಡ ಹಾಕಬಹುದಾಗಿದೆ. ಮಹಿಳೆಯರಿಗೆ ಗರಿಷ್ಠ 5 ವೋಟ್ಗಳನ್ನು ನೀವು ಕೊಡಬೇಕಾಗ್ತದೆ. ಫ್ರೆಂಡ್ಸ್, ಇಷ್ಟು ವಿಚಾರಗಳು ಈ ಒಂದು KSPCI ಎಲೆಕ್ಷನ್ನಿನ ನಿಯಮಾವಳಿಗಳು. ಹಾಗೆ ಇದೇ ಒಂದು ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿಯೂ ಹಾಗೂ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, 116 ಚುನಾವಣಾ ಕಣದಲ್ಲಿರುವಂತಹ 116 ಸೀರಿಯಲ್ ನಂಬರಿನ ಶಕುಂತಲಾ ಶೆಟ್ಟಿ ಮೇಡಮ್ ಅವರಿಗೆ ಮತದಾನವನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಇವರು ಸಾಕಷ್ಟು ವಕೀಲರ ಕೆಲಸದ ಜೊತೆಗೆ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಸಾಕಷ್ಟು ಸಮಾಜ ಸೇವೆಯನ್ನ ಗುರುತಿಸಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಸೇರಿ ಲಕ್ಷಾಂತರ ಗಿಡ ನೆಡುವ ಕಾರ್ಯಕ್ರಮಗಳಲ್ಲೂ ಇವರು ಭಾಗಿಯಾಗಿದ್ದಾರೆ. ಫ್ರೀಯಾಗಿ ವಕೀಲ ಜೂನಿಯರ್ ವಕೀಲರಿಗೆ ತರಬೇತಿಯನ್ನ ಕೊಡೋದಲ್ಲದೆ ಸಾರ್ವಜನಿಕರಿಗೂ ಕೂಡ ಉಚಿತವಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇವರು ಉಚಿತವಾಗಿ ಕಾನೂನು ನೆರವನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಜೊತೆಗೆ ಮುಂದೆ ಈ ಒಂದು ಚುನಾವಣೆಯ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿರುವುದು ಯಾಕೆ ಅಂತಂದ್ರೆ, ವಕೀಲರ ಶ್ರೇಯೋಭಿವೃದ್ಧಿಯಾಗಿ ಇಡೀ ರಾಜ್ಯಾದ್ಯಂತ ಇರುವಂತಹ ವಕೀಲ ಸಮುದಾಯದ ವಕೀಲರ ಫ್ಯಾಮಿಲಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಇವರ ಒಂದು ಅಜೆಂಡಾ ಕೂಡ ಆಗಿದೆ. ಕಿರಿಯ ವಕೀಲರುಗಳಿಗೆ ತರಬೇತಿಯನ್ನ ಕೊಡುವಂಥದ್ದು, ಹಾಗೆ ವಕೀಲರ ಕಲ್ಯಾಣ ನಿಧಿಯನ್ನ ಹೆಚ್ಚು ಮಾಡಲಿಕ್ಕೆ ವಕೀಲರ ಪರಿಷತ್ತಿನಲ್ಲಿ ಒಂದು ಒತ್ತಾಯವನ್ನ ಮಾಡೋದು ಇವರ ಅಜೆಂಡಾಗಳಲ್ಲಿ ಪ್ರಮುಖವಾಗಿವೆ. ಹಾಗೆ ಇವರು ನಾನೀಗ ಹೇಳಿದ ಅಜೆಂಡಾಗಳಲ್ಲದೆ ಸಾಕಷ್ಟು ವಿಷನ್ ಅನ್ನ ಇಟ್ಕೊಂಡಿದ್ದಾರೆ. ಹಾಗೆ ಇವರ ಎಕ್ಸ್ಪೀರಿಯನ್ಸ್ ಇರುವಂತಹ ಇದೇ ಒಂದು ವಿಡಿಯೋದಲ್ಲಿ ಈ ಒಂದು ಬ್ರೋಷರ್ ಅನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗಾಗಿ ಮುಂದಿನ ವಕೀಲರ ಪರಿಷತ್ತಿನ ಸುಗಮ ಕೆಲಸ ಕಾರ್ಯಗಳಿಗಾಗಿ ಅಲ್ಲದೆ ವಕೀಲರ ಪರಿಷತ್ತಿನಲ್ಲಿ ಆಗಬೇಕಾಗಿರುವಂತಹ ಗುರುತರವಾದಂತ ಮತ್ತೆ ಹಿಸ್ಟಾರಿಕಲ್ ಕೆಲಸಗಳು ಅವರಿಂದ ನಾವು ನಿರೀಕ್ಷೆಯನ್ನ ಮಾಡಬೇಕು ಅಂದ್ರೆ 116 ಸಂಖ್ಯೆಯ ಶಕುಂತಲಾ ಶೆಟ್ಟಿ ಮೇಡಮ್ ಅವರನ್ನ ಬೆಂಬಲಿಸೋಣ. ಇವರು ಬೇಸಿಕಲಿ ಉಡುಪಿ ಬಾರಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿ ನಂತರ ಬೆಂಗಳೂರಿನಲ್ಲಿ ಮತ್ತು ಈಗಲೂ ಕೂಡ ಉಡುಪಿ ಬಾರಲ್ಲೂ ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬಂದಿದ್ದಾರೆ. ಹಾಗೆ ರಾಜ್ಯದ ಬೇರೆ ಬೇರೆ ನ್ಯಾಯಾಲಯಗಳಲ್ಲೂ ಕೂಡ ವಕೀಲ ವೃತ್ತಿಯನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ದಯವಿಟ್ಟು ಇವರಿಗೆ ನಾವು 116 ಸಂಖ್ಯೆಗೆ ಮತದಾನವನ್ನ ಮಾಡೋದ್ರ ಮೂಲಕ ಅಭೂತಪೂರ್ವವಾಗಿ ಇವರನ್ನ ಗೆಲ್ಲಿಸೋಣ. ಇವರ ಹೆಸರಿನ ಮುಂದೆ ONE1 ಬರೆಯೋ ಮೂಲಕ ಪ್ರಥಮ ಪ್ರಿಯಾರಿಟಿ ವೋಟ್ ಅನ್ನ ಇವರಿಗೆ ಕೊಡೋಣ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.